ವೈ.ಎನ್. ಜಯರಾಮುರವರಿಗೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯಿಂದ ಸನ್ಮಾನ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ವೈ.ಎನ್. ಜಯರಾಮುರವರಿಗೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಗ್ರಹಾರ ಡಿ. ರಂಗಸ್ವಾಮಿರವರು ಮಾತನಾಡಿ, ನಮ್ಮ ನಾಯಕ ಸಮಾಜದ ಜಯರಾಮುರವರಿಗೆ ಎಂಸಿ-ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಸರ್ಕಾರ ಹಾಗೂ ಸಹಕಾರ ಸಂಘದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಜಯರಾಮುರವರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್, ಮಲ್ಲೇಪೇಟೆ ರವಿ, ಚೆಂಗಹಳ್ಳಿ ಮದೇವಸ್ವಾಮಿ, ಅಂಬಲೆ ಶ್ರೀನಿವಾಸ್ ನಾಯಕ್, ಶಿಕ್ಷಕ ಕಂದಹಳ್ಳಿ ನಿಂಗರಾಜು ಮಾತನಾಡಿ ಶುಭಾಶಯ ತಿಳಿಸಿದರು. ನಂತರ ಸನ್ಮಾನಿತರಾದ ವೈ.ಎನ್. ಜಯರಾಮು ಮಾತನಾಡಿ, ನಾನು ಅವಿರೋಧವಾಗಿ ಆಯ್ಕೆಯಾಗಲು ಕಾರಣೀಭೂತರಾದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿರವರು, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ವಂಗನೂರು ಚಂದ್ರೂರವರು, ಪಕ್ಷದ ಜಿಲ್ಲಾಧ್ಯಕ್ಷರು ಮರಿಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೋಟೇಶ್ ರವರು ಹಾಗೂ ಪಕ್ಷದ ವರಿಷ್ಠರು ಮತ್ತು ಯಳಂದೂರು ತಾಲೂಕು ಸಹಕಾರ ಸಂಘದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿ ಸನ್ಮಾನಿಸಿ ವಿಎಸ್ಎಸ್ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಂತರ ಸಂಘದಿಂದ ಸಿಗುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ರೈತರು ಮತ್ತು ಸಾರ್ವಜನಿಕರಿಗೆ ತಲುಪಿಸುತ್ತೇನೆ ಎಂದರು. ಈ ಸಮಯದಲ್ಲಿ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳ ಯಜಮಾನರುಗಳಾದ ಟೌನ್ ನಾಗರಾಜು, ಗೋವಿಂದ ನಾಯಕ, ಅರಸು ಕಂದಳ್ಳಿ, ಶ್ರೀನಿವಾಸ್ ನಾಯಕ ಅಂಬಲೆ, ಬಿಳಿ ರಂಗನಾಯಕ ಅಂಬಲೆ, ನಂಜುಂಡ ನಾಯಕ ಕೆ, ಹೊಸೂರು ಮಾದೇಶ್ ನಾಯಕ, ರಂಗಸ್ವಾಮಿ ನಾಯಕ, ಕಂದಳ್ಳಿ ರಮೇಶ್, ಶಿಕ್ಷಕ ಕಂದಳ್ಳಿ ನಿಂಗರಾಜು, ಕೃಷ್ಣ ಕಂದಹಳ್ಳಿ, ಗನಿಗನೂರು ಬಸವರಾಜ್, ರವಿ ಯರಸವಾಡಿ, ನಂಜುಂಡ ನಾಯಕ ಅಗರ, ಹರೀಶ್ ಯರಗಂಪಲ್ಲಿ, ಟೌನ್ ಆನಂದ, ಮಂಜು ಹಾಗೂ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಅಂತಂದ್ರೆ ಇದೊಂದು ಜಿದಾಜಿದ್ದಿ ಕ್ಷೇತ್ರ. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪ್ರಬಲ್ಯವಿರ್ತಕ್ಕಂಥ ಜನಸಂಖ್ಯೆಯನ್ನ ಮುನ್ನುಗ್ಗಿ ಇವತ್ತು ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಈ ಸಮಾಜದವಾಗಿ ನಾವು ಒಂದು ಧನ್ಯವಾದಗಳನ್ನ ಅರ್ಪಿಸಬೇಕಾಗಿದೆ. ಇದು ನಾವು ಸಣ್ಣದಾಗಿ ಅವ್ರನ್ನ ಒಂದು ಸನ್ಮಾನ ಸ್ವೀಕರಿಸ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಭಾವವನ್ನು ಹೊಂದಿಕೊಂಡು ಬರಲಿ ಅಂತ ನಾವು ಆಶಿಸಿ ಇವ್ರನ್ನ ಗುರುತಿಸುವಂಥ ಕೆಲಸನ ನಮ್ಮ ಸಂಘಟನೆಗಳು ಮಾಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಆದ್ದರಿಂದ ಮುಂದೊಂದು ದಿನ ನಮ್ಮ ಯಳಂದೂರು ತಾಲೂಕಾದ್ಯಂತ ಎಲ್ಲ ನಮ್ಮ ಗ್ರಾಮದ ಹಳ್ಳಿಗಳು ಮುಖಂಡರುಗಳನ್ನ ಎಲ್ಲರೂ ಕರೆಸಿ ಒಂದು ಉನ್ನತ ಮಟ್ಟದಲ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಇದೆ. ಅದರಿಂದ ಖಂಡಿತವಾಗಿ ಸಹಕರಿಸ್ತಾರೆ. ಯಾಕೆ ಅಂತಂದರೆ ಇದು ನಾವು ಚಿಕ್ಕದಾಗಿ ನಾವು ಇವತ್ತು ಬರೀ 4 ಜನ ಗುರುತಿಸುವಂಥ ಕೆಲಸ ಅಲ್ಲ. ಇದು ಈ ಸ್ಥಾನ ದೊಡ್ಡ ಮಟ್ಟದಲ್ಲಿ ಗಿಟ್ಟಿಸ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಈಗ ಬೆಂಬಲ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರಿಗೂ ನಾವು ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದವರು ಸಹ ನಮ್ಮ ಜನಾಂಗನನ್ನು ಗುರುತಿಸಿದ್ದಾರೆ. ಅದರಲ್ಲಿ ಈ ಸಂದರ್ಭದಲ್ಲಿ ಅವ್ರಿಗೂ ನಾವು ಒಂದು ಕೃತಜ್ಞತೆ ಹೇಳೋಕ್ಕೆ ಬಯಸ್ತೀವಿ. ಅದೇ ರೀತಿ ನಮ್ಮ ಜಯರಾಮಣ್ಣನವರು ಯಾವ ರೀತಿ ಅಧಿಕಾರನ ಸ್ವೀಕರಿಸ್ಕೊಂಡು ಬಂದರು ಅದೇ ರೀತಿ ಒಂದು ಹೆಸರು ಸದಾ ಆ ಪಕ್ಷಕ್ಕೂ ಉಳಿಸಲಿ. ಮುಂದಿನ ಸ್ಥಾನಮಾನಗಳನ್ನು ಗೆದ್ದುಕೊಂಡು ಅಧ್ಯಕ್ಷ ಸ್ಥಾನ ನಮ್ಮ ರವಿ ಅಣ್ಣವರು ಹೇಳ್ದಂಗೆ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಂಡು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವ್ರಿಗೆ ಮತ್ತೊಂದು ಸರಿ ನಾನು ಹೇಳಕ್ಕೆ ಬಯಸ್ತೇನೆ, ಎಲ್ಲ ನನ್ನ ಸಮಾಜನ ಜೊತೆಗೂಡಿ ಒಗ್ಗೂಡಿಸಿ ಅದೇ ಥರ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. VSS ವತಿಯಿಂದ ನಾನು ಸನ್ಮಾನ ಮಾಡಿದ್ದೆ. ಕಾರಣ ಇಷ್ಟೇ, MCDCC ಬ್ಯಾಂಕ್ಗೆ ನಾನು ಅವಿರೋಧವಾಗಿ ಉಪಾಧ್ಯಕ್ಷರನ್ನು ಮಾಡಿದ್ದೆ. ಕಾರಣಕರ್ತರು ನಮ್ಮ ತಾಲೂಕಿನ 6 ಸೊಸೈಟಿ ಮತ್ತು ತಾಲೂಕಿನ ಸಹಕಾರಿಗಳು. ಅವರ ಸಹಕಾರ ಇಲ್ಲದೆ ಆದರೆ ನಾನು ಇಲ್ಲಿ ಡೈರೆಕ್ಟ್ ಆಗ್ತಾಯಿದ್ದೆ. ಮತ್ತು ಒಂದು ಜಾತಿಗಾಗಲಿ ಒಂದಕ್ಕೆ ಹೇಳಿ ಸೀಮಿತ ಎಲ್ಲರನ್ನೂ ಸಮ ಇದ್ರೇ ನಾವು ಇದಾಗೋದು. ಒಂದು ಜಾತಿನಾಗಲಿ ಒಂದು ಪಕ್ಷ ಆಗಲಿ ಇವತ್ತು ಸಾಧ್ಯ ಇಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಾಲೂಕಿನ. ಅವ್ರಿಗೆಲ್ಲ ಚಿರಋಣಿ. ಮುಂದಿನ ದಿನಗಳಲ್ಲಿ ಬರುವಂಥ ಅವಕಾಶಗಳನ್ನು ಯಾವುದೇ ರೀತಿಯ ಅವಕಾಶಗಳು ಮೊದಲನೇದಾಗಿ ನಮ್ಮ ಕಮ್ಯುನಿಟಿ ನಮ್ಮ ಜಾತಿಲೇ
ಯಾರೂ ಸಹ ಸಹಕಾರದಲ್ಲಿ ಮೆಂಬರ್ಶಿಪ್ ಆಗಿಲ್ಲ. ಅದು ತಿಳ್ಕೊಳ್ಳಿ ನೀವು ಫಸ್ಟ್. ಸಹಾಯ ಯಾವ ಥರ ನಾವು ಸಹಕಾರಿಗಳಾಗಿ ಅಲ್ಲಿ ಮೆಂಬರ್ಶಿಪ್ ಆಗಿದ್ರೆ ಮಾತ್ರ ಸಹಾಯ ಮಾಡ್ಬೋದು, ಅದರ್ವೈಸ್ ಮಾಡೋಕ್ಕಾಗೋದಿಲ್ಲ. ಸಾಲ ಸೌಲಭ್ಯ ಇನ್ನೊಂದಾಗಲಿ ನಮ್ಮಲ್ಲಿ ಮೆಂಬರ್ಶಿಪ್ ಆಗುತ್ತೆ. ಆ ಮೆಂಬರ್ಶಿಪ್ ಆದರೆ ಸಹ ನಾವು ಬ್ಯಾಂಕಲ್ಲಿ ಏನೇನು ಸೌಲಭ್ಯ ಕೊಡ್ಬೋದು ಅದನ್ನು ಕೊಡ್ಬೋದು. ಅದನ್ನು ಕೊಡದೇ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಟೋಟಲ್ ಡಿಸ್ಟ್ರಿಕ್ಟಲ್ಲಿ ಚಾಮರಾಜನಗರ ಮೈಸೂರಲ್ಲಿ ಸಹಕಾರ ಇಲಾಖೆಯಲ್ಲಿ ನಮ್ಮಲ್ಲಿ ಬೆರಳಿಕೆಯಷ್ಟು ಮಾತ್ರ ನಿರ್ದೇಶಕರಾಗಿರೋದು. ಒಂದು 3-4 ಜನ ಇರ್ಬೋದು ಎರಡು ನಮ್ಮ ಚಾಮರಾಜನಗರದಲ್ಲಿ. ಆದ್ದರಿಂದ ನೀವು ಸಹಕಾರ ಹೋಗಿ ಅಲ್ಲಿ ಡೈರಿಗಳಿದೆ, ಸಹಕಾರ ಸೊಸೈಟಿಗಳಲ್ಲಿದೆ, ಹೋಗಿ ಮೆಂಬರ್ಶಿಪ್ ಆಗಿ. ಇವತ್ತಿನ ದಿನ ಹಿಂದೆ ಜಮೀನು ಇದ್ದರೆ ಅವನು ಬೆಳೆದ್ರೆ ಶ್ರೀಮಂತ, ಈಗ ಜಮೀನು ಇದ್ದರೆ ಶ್ರೀಮಂತ. ಅದನ್ನು ಯೋಚನೆ ಮಾಡಿ, ಜಮೀನು ಮಾರ್ಬಿಡಿ ದಯವಿಟ್ಟು. ಯಾರು ಜಮೀನು ಮೊದಲು ಜನವರಿ 2,000 ಫ್ರೀ ಬರ್ತದೆ, ಸಬ್ಸಿಡಿ ಬರ್ತದೆ, ಬಿತ್ತನೆ ಬೀಜ ಬರ್ತಿದೆ, ಫರ್ಟಿಲೈಸರ್ಸ್ ಬರ್ತಿದೆ, ಸರ್ಕಾರದಿಂದ ನಾನಾ ರೀತಿಯ ಸೌಲಭ್ಯ ಇರ್ತಿದೆ. ಮತ್ತು ನಾವು ಸೊಸೈಟಿಯಿಂದ ಫ್ರೀ ಸಾಲ ಕೊಡ್ತಿದ್ವಿ. ನಾವು 0% ಸಾಲ ಜಮೀನು ಇದ್ದವ್ರಿಗೆ. ದಯವಿಟ್ಟು ಯಾರು ಸಹ ರೈತರುಗಳು ಯಾರೇ ಜಮೀನು ಉಳ್ಳೋರು ಜಮೀನು ಮಾರಕ್ಕೆ ಹೋಗ್ಬೇಡಿ. ಇದ್ರೆ ಅದನ್ನ ಬೆಳೆಸ್ಕೊಂಡೋಗಿ ಅಷ್ಟೇ. ಜಮೀನು ಇದ್ದರೆ ಸಾಹುಕಾರ, ಇವತ್ತು ಬೆಳೆದ್ರೆ ಸಾಹುಕಾರನಲ್ಲ, ಜಮೀನು ಇದ್ದರೆ ಸಾಹುಕಾರ ಅನ್ನೋ ಮಟ್ಟಕ್ಕೆ ಬಂದಿದೆ ಈಗ. ಅದನ್ನು ದಯಮಾಡಿ ಎಲ್ಲರೂ ಸಹ ರೈತರು ಸಹಾಯ ಮಾಡಿ. ಈಗ VSS ಸಂಸ್ಥೆ ಒಬ್ಬರಿಗೆ ಅಂತಲ್ಲ, ಸಮಾಜಮುಖಿ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು. ಯಾಕಂತಂದ್ರೆ ನಾವು ಒಬ್ಬರನ್ನೇ ಮಾಡ್ತಾ ಹೋದ್ರೆ ನಾವು ಬೆಳವಣಿಗೆ ಸಾಧ್ಯವಿಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸಮಾಜಮುಖಿ ಕಾರ್ಯಗಳನ್ನ ಮಾಡಿ. ಹಾಗೆಯೇ ನಾನು ಇಲ್ಲಿ ಉಪಾಧ್ಯಕ್ಷನಾಗಬೇಕಾದ್ರೆ ನಮ್ಗೆ ಈಗ 50 ವರ್ಷ ಆಗಿದೆ MDC ಬ್ಯಾಂಕ್ ಓಪನ್ ಆಗಿದೆ. ಇದುವರೆಗೆ ಹಿಂದುಳಿದವ್ರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಯಾವುದೇ ಇರುವಂಥ ಅವಕಾಶಗಳು, ಅಧಿಕಾರ ಅಧ್ಯಕ್ಷ ಉಪಾಧ್ಯಕ್ಷ ಅವಕಾಶಗಳೇ ಸಿಕ್ಕಿಲ್ಲ. ಇದೇ ಪ್ರಥಮ ಬಾರಿಗೆ ನನಗೆ ಅವಕಾಶಕ್ಕೆ ಕಾರಣಕರ್ತರಾದಂತಹ ಮನಸ್ಸು ನಮ್ಮ ಕ್ಷೇತ್ರ ಶಾಸಕರಾದಂತಹ AR ಕೃಷ್ಣಮೂರ್ತಿ ಸರ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಅವರು, ಮತ್ತು ಜಿಲ್ಲಾ ಕಮಿಟಿಯವರು, ಅದೇ ಚಂದ್ರು ಜಿಲ್ಲಾ ಕಾಂಗ್ರೆಸ್ ತೋಟೇಶರು, ನರಸ್ವಾಮಿ ಅವರು, ಅದೇ ರೀತಿ ಪುಟ್ರಂಗ್ ಶೆಟ್ರು, GN ನಂಜುಂಡಸ್ವಾಮಿ ಅವರು, ಇವರೆಲ್ಲ ಸಹ ಕಾರಣೀಭೂತರಾಗಿ ಒಬ್ಬರಿಂದನೇ ಆಗಕ್ಕೆ ಸಾಧ್ಯ. ಇವರೆಲ್ಲ ಸಹಕಾರದಿಂದಲೇ ಜಿಲ್ಲಾ ಕಾಂಗ್ರೆಸ್ಸಿನ ಮುಖಂಡರುಗಳೇನಿದ್ದಾರೆ ಅವರು ನಮ್ಮ ಡಿಸ್ಟ್ರಿಕ್ ಒಂದು ಪೋಸ್ಟ್ ಕೊಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಈ ಬೆಂಬಲವಾಗಿ ನಿಂತವರೇ CM ಇದು ಸಿದ್ದರಾಮಯ್ಯ ಸರ್ ಅವರು. ಯಾಕಂದ್ರೆ ಇದುವರೆಗೆ ಬ್ಯಾಂಕಿನ ಇತಿಹಾಸದಲ್ಲೇ ಯಾರಿಗೂ ಹಿಂದುಳಿದ ವರ್ಗದವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಅಧ್ಯಕ್ಷರನ್ನ ದುರ್ಬಲ ಸಮಾಜಕ್ಕೆ ಕೊಡಿ, ಉಪಾಧ್ಯಕ್ಷರನ್ನ ನಾಯಕ ಸಮಾಜಕ್ಕೆ ಕೊಡಿ ಅಂತ ತೀರ್ಮಾನ ಮಾಡಿ ಅವರು ಇದು ಮಾಡ್ತಾರೆ. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆ.